ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾಂಜಾ ಸೇವನೆ ಆರೋಪಕ್ಕೆ ಹೆದರಿ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಧಾರವಾಡದ ಗಿರಿನಗರದ ಮನೆಯಲ್ಲಿಯೇ ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 20 ವರ್ಷದ ಆದಿತ್ಯ ಮ್ಯಾಗೇರಿ ಮೃತ ವಿದ್ಯಾರ್ಥಿ. ಧಾರವಾಡದ ಗಿರಿನಗರದ ಮನೆಯಲ್ಲಿಯೇ ಈ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. 20 ವರ್ಷದ ಆದಿತ್ಯ ಮ್ಯಾಗೇರಿ ಮೃತ ವಿದ್ಯಾರ್ಥಿ. ಪೊಲೀಸರಿಂದ ವಿದ್ಯಾರ್ಥಿಗೆ ಕಿರುಕುಳ ಆರೋಪ ಕೇಳಿ ಬಂದಿದೆ. 2,000 ರೂಪಾಯಿ ಹಣ ನೀಡು, ಇಲ್ಲದಿದ್ರೆ ಬೇರೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಪೊಲೀಸರು ಆತನ ಮೇಲೆ ಬೆದರಿಕೆ ಹಾಕಿದ್ದಾರೆ. ಮೃತನ ತಾಯಿಯಿಂದ ಪೊಲೀಸರ ಮೇಲೆ ಆರೋಪ ಕೇಳಿ ಬಂದಿದೆ. ಇನ್ನು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಗಾಂಜಾ ಸೇವನೆ ತಪಾಸಣೆಯನ್ನ ಕಾಕಿ ನಡೆಸಿದೆ. ಇದೇ ವೇಳೆ ಎಲ್ಲರಿಗೂ ಕೂಡ ನೆಗೆಟಿವ್ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಟ್ಟು ಕಳಿಸಿದ್ರು. ಆದರೆ ಇದೇ ವೇಳೆ ವಿದ್ಯಾರ್ಥಿಗಳಿಂದ ತಲಾ 10,000 ರೂಪಾಯಿಯನ್ನ ಪಡೆದಿರುವ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇನ್ನು ಮಧ್ಯವರ್ತಿ ಮೂಲಕ ಪೊಲೀಸರಿಗೆ ಫೋನ್ ಪೇ ಮೂಲಕ ಹಣ ವರ್ಗಾವಣೆಯನ್ನ ಮಾಡಿದ್ದಾನೆ. ಇದೇ ವೇಳೆ ಮೃತ ಆದಿತ್ಯನಿಗೂ ಕೂಡ 2,000 ರೂಪಾಯಿ ಕೊಡುವಂತೆ ನಿರಂತರವಾಗಿ ಪೊಲೀಸರು ಕಿರುಕುಳವನ್ನ ಮಾಡ್ತಾ ಇದ್ರು. ಕಿರುಕುಳಕ್ಕೆ ಬೇಸತ್ತು ಮನೆಯಲ್ಲಿಗೆ 20 ವರ್ಷದ ಆದಿತ್ಯ ನೇಣಿಗೆ ಶರಣಾಗಿದ್ದಾನೆ. ಒಂದ್ 5 ನಿಮಿಷ ಹಿಂದೆನ ನಾವು ದುಡ್ಡು ಕೇಳ್ತೀವನು 5 ನಿಮಿಷದೊಳಗ ನಾನ್ ನಾಳೆ ಕೊಡ್ತೀನಿ ಅಂದಿದ್ದಕ್ಕ ರೂಮ್ನಾಗ ಹೋದವನು 1 ಸೆಕೆಂಡ್ನಾಗ ಏನ್ ಮಾಡೇನಂತ ಗೊತ್ತಾಗ್ಲಿಲ್ರಿ. ಬಾಗ್ಲ ಹಾಕೊಂಡವನು ಹೋಗಿ ಕಿಟಕಿ ತಗೊಂಡ್ ನೋಡು ಅಷ್ಟ್ರಲ್ಲೇ ಮಾಡ್ಕೊಂಡ ಬಿಟ್ಟಿದ್ದೀನ್ರಿ. ಅದೇನ ಗಾಂಜಾದ್ದು ಹುಡುಗರೊಳಗ ನಿಂತಿದ್ ಅನ್ನೋದಕ್ಕೆ ಇವನು ಮಾಡೀನಿ ಅಂತ ಕರ್ಕೊಂಡ್ ಹೋಗ್ಯಾರ ಅಂತ ಹೇಳಿ ಅನ್ನೋದಕ್ಕ ಅವ ಯಾವನೋ ಒಬ್ಬ ನೀ 2,000 ರೂಪಾಯಿ ಕೊಡ್ಲಿಕ್ಕಂದ್ರ ಬೇರೆದ್ರೊಳಗ ಯಾವ್ದ್ರೊಳಗಾರ ಹಾಕ್ತೀನಿ ಅನ್ನಕತ್ನಂತ್ರಿ. ಯಾವದಾನೇನ್ರಿ ಅವ ನನಗ ನೋಡಿಲ್ರಿ ಅವ್ನ ನಾನು. ಅವ ಕೊಡುತ್ತ ಅವಾಗ ಹಂಗಾರ ನಾನ್ ಬೇರೆದ್ರೊಳಗ ಯಾವ್ದ್ರೊಳಗ ಸಿಗಿಸ್ತಾರಂದ್ರ ನಾವು ಬೇರೆ ಊರಿಂದ ಬಂದಾರ ಅಂತೇಳಿ ಅವಾಗ 2,000 ರೂಪಾಯಿ ಕೊಡ್ಬೇಕು, ಕೊಡ್ತೀನಿ, ಕೊಡಮ್ಮ ಅಂತ್ರಿ ಅವ. ನನ್ನಂತೇಕ್ ಇವತ್ತಿಲ್ಲಿರಪ್ಪ ನಾವು ದುಡ್ಕೊಂತಿನವ್ರದೀವಿ, ನಾಳೆ ಕೊಡ್ತೀನಿ ಅಂತ ಹೇಳಿ ನೋಡ್ರಿ ನನ್ ಮಗ್ಗ. ನನಗ್ ಇವತ್ತ ಬೇಕಮ್ಮ, ಇವತ್ತ 11 ಆಗಕತೈತಿ, 10:30 ಆಗೈತಿ. ಅಯ್ಯಪ್ಪ ಬ್ಯಾಡ, ನಾಳೆಗ್ ಕೊಡ್ತೀನಿ, ನಾಳೆಗ್ ಯಾರ್ ಕಡೆ ಇಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿ ನೋಡ್ರಿ ನಾನು ಅಷ್ಟ ಅಂದಿದ್ದ. ಅಟ್ಟರಿ ಬಾಗ್ಲ ಹಾಕೊಂಡ 5 ನಿಮಿಷನಾಗ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟಿನ್ರಿ ನನ್ ಮಗ. ಧಾರವಾಡ ಜಿಲ್ಲೆ ಇದು ದಿನಾಂಕ 25 ಶನಿವಾರದಿಂದ 25 ಮತ್ತು 26 2 ದಿವಸ ಹುಡುಗರನ್ನ ಇಟ್ಕೊಂಡಿತ್ತು. ಅದು ಯಾವ ಪಾಲಕರಿಗೂ ವಿಷಯಗಳನ್ನ ತಿಳಿಸಿಲ್ಲ. ಈ ಕಾರಣಕ್ಕಾಗಿ ನಿಮ್ ಮಕ್ಕಳನ್ನ ಇಟ್ಕೊಂಡಿದೆ. ಪಾಲಕರು ಬಹಳ ಭಯಭೀತರಾಗಿ ತಮಗೆ ಸಂಪರ್ಕ ಇದ್ದವ್ರನ್ನ ಭೇಟಿ ಮಾಡಿ ಪೊಲೀಸ್ ಸ್ಟೇಷನ್ ಎಲ್ಲಾ ಬಸ್ ಸ್ಟ್ಯಾಂಡ್ಗಳು ಎಲ್ಲಾ ಹುಡುಕಾಡಿ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಇಲ್ಲ ಹಿಂಗ ಡ್ರಗ್ಸ್ ಪೆಡ್ಲರ್ ಇದ್ರೊಳಗೆ ನಾವು ಅವ್ರ ಇದು ಮಾಡಿ ಡ್ರಗ್ಸ್ ಪೆಡ್ಲರ್ ಯಾರು ಅದನ್ನ ಮಾರ್ತಾ ಇರ್ತಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಶ್ರೀಧರ್, ಇಲ್ಲಿ ನೋಡ್ತಾ ಇರಬಹುದು ಧಾರವಾಡದ ಗಿರಿನಗರದ ಮನೆಯಲ್ಲಿ ಆದಿತ್ಯ ಮ್ಯಾಗೇರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಆತನಿಗೆ ಪೊಲೀಸರು ಕೂಡ ಗಾಂಜಾ ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರುಕುಳವನ್ನ ಪ್ರತಿದಿನವೂ ಕೂಡ ನೀಡ್ತಾ ಇದ್ರು ಅಂತ ಹೇಳಿ ಅವ್ರ ತಾಯಿ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಈಗಾಗಲೇ ಹಲವಾರು ದಿನಗಳಿಂದ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಯುವಕರು ಗಾಂಜಾ ಡ್ರಗ್ಸ್ಗೆ ಸೇವಿಸಬಾರ್ದು ಅನ್ನೋ ಕಾರಣಕ್ಕೆ ಸಾಟರ್ಡೆ ಮತ್ತು ಸಂಡೇ ಅಂದ್ರೆ ಶನಿವಾರ ಮತ್ತು ರವಿವಾರದಿಂದಂದು ಡ್ರಗ್ ಅಡಿಕ್ಟ್ ಆದವ್ರನ್ನ ಕರ್ಕೊಂಡ್ಬಂದು ಠಾಣೆಗೆ ವಿಚಾರಣೆ ಮಾಡುವಂತದ್ದು ನಿರಂತರವಾಗಿ ಆಗ್ತಾ ಇದೆ. ಅದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಶನಿವಾರ ಒಂದಿಷ್ಟು ವಿದ್ಯಾರ್ಥಿಗಳನ್ನ ವಿದ್ಯಾಗಿರಿ ಪೊಲೀಸರು ಕರೆತಂದು ವಿಚಾರಣೆಯನ್ನ ಮಾಡ್ತಾರೆ. ನೀವು ಡ್ರಗ್ ಸೇವಿಸಿದ್ರೆ ಅಥವಾ ಗಾಂಜಾವನ್ನ ಸೇವಿಸ್ತಿದ್ರಿ ಅಂತ ಹೇಳಿ. ಅಲ್ಲಿಗೆ ವಿದ್ಯಾರ್ಥಿಗಳು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸೇವಿಸಿಲ್ಲ ಅಂತಾರೆ. ಅಷ್ಟೇ ಅಲ್ಲದೆ ಟೆಸ್ಟ್ ಅನ್ನ ಮಾಡಿದಾಗ ಎಲ್ಲರೂ ಕೂಡ ನೆಗೆಟಿವ್ ಅನ್ನ ಬರ್ತಾರೆ. ನೆಗೆಟಿವ್ ಬಂದ ತಕ್ಷಣ ಒಂದಿಷ್ಟು ಜನರನ್ನ ಅಲ್ಲಿಯೇ ಅಂದ್ರೆ ಮರುದಿನ ರವಿವಾರ ಸಂಜೆ ಬಿಟ್ಟು ಕಳಿಸ್ತಾರೆ. ಬಿಟ್ಟು ಕಳಿಸಿದ್ರಲ್ಲಿ ಆದಿತ್ಯ ಬಿರ್ಲಾ ಏನೀಗ ಮೃತ ಆಗಿದ್ದಾನೆ ಆದಿತ್ಯ ಮ್ಯಾಗೇರಿ ಕೂಡ ಅದರಲ್ಲಿ ಇರುವಂತದ್ದು. ಆದಿತ್ಯ ಮ್ಯಾಗೇರಿ ಕೂಡ BSc ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾನೆ, ವಿದ್ಯಾರ್ಥಿಗಳ ಜೊತೆ ಓದ್ತಾ ಕೂತಿರ್ತಾನೆ. ಅಂತದ ವೇಳೆಯಲ್ಲಿ ಪೊಲೀಸರು ಕೂಡ ಅದನ್ನ ಕರೆದುಕೊಂಡು ಹೋಗಿ ತಪಾಸಣೆಯನ್ನು ಮಾಡಿದ್ರೆ ತಪಾಸಣೆ ವೇಳೆ ನೆಗೆಟಿವ್ ಕೂಡ ಬಂದಿರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದಿನ ಪೊಲೀಸ್ ಠಾಣೆಯಲ್ಲೇ ಇದ್ದು ಮರುದಿನ ಅಂದ್ರೆ ರವಿವಾರ ವಿದ್ಯಾರ್ಥಿಗಳನ್ನ ಪೊಲೀಸರು ಬಿಟ್ಟು ಕಳಿಸಿರ್ತಾರೆ. ಬಿಟ್ಟು ಕಳಿಸುವ ಹೊತ್ತಿನಲ್ಲಿ ಒಬ್ಬ ಮಧ್ಯವರ್ತಿಯನ್ನ ಇಟ್ಟುಕೊಂಡು ಅವನಿಂದ ಹಣವನ್ನ ಪಡೆದಿದ್ದಾರೆ ಒಂದು ಆರೋಪನ ವಿದ್ಯಾರ್ಥಿಗಳು ನೇರವಾಗಿ ಮಾಡ್ತಾ ಇದ್ರೆ. ಅಷ್ಟೇ ಅಲ್ಲ, ಈಗಾಗಲೇ ಅವ್ರೇನು ಫೋನ್ ಪೇ ಮಾಡಿದ್ದಾರೆ 10,000, 15,000, 25,000ವರೆಗೂ ಕೂಡ ವಿದ್ಯಾರ್ಥಿಗಳು ಫೋನ್ ಪೇ ಮಾಡಿರುವಂತದ್ದು. ಅದನ್ನೆಲ್ಲವೂ ಕೂಡ ದಾಖಲೆ ಸಮೇತ ಈಗಾಗಲೇ ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಿದ್ರೆ. ಸದ್ಯ ಈಗ 2,000ಕ್ಕೆ ಪೀಡಿಸಿದಂತ ಪೊಲೀಸರ
ಮತ್ತು ಮಧ್ಯವರ್ತಿಯ ಸಲುವಾಗಿ ನಮ್ಮ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಅಳಲನ್ನ ಕೂಡ ಈಗಾಗಲೇ ಮೃತ ಆದಿತ್ಯ ತಾಯಿ ತೋಡ್ಕೊಳ್ತಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.